ಓಕೆ, ಪ್ಲಾನ್ ಮಾಡಿ ಸಮ್ಮರ್ಗೆ. ಪ್ಲೀಸ್ ಸ್ಟಾರ್ಟ್ ಯೂಸಿಂಗ್ ಸೋ ಮಚ್ Mobile for 23 hours. 23 hours 59 Only minutes. ಓಕೆ ಓಕೆ, ನಾವೇನು ನೋಡಿದ್ವಿ ಅಂದರೆ ಕಂಡಿದ್ದವರು ಟೆಂಪ್ರೇಚರ್ ಸ್ಕೇಲ್ಸ್ ಬಗ್ಗೆ ನೋಡಿದ್ವಿ. ದೀಸ್ ಆರ್ 3 ಟೈಪ್ಸ್ ಆಫ್ ಟೆಂಪ್ರೇಚರ್ ಸ್ಕೇಲ್ ಇದೆ. ಆಮೇಲೆ ನಾವು ಕಾಮನ್ ಆಗಿ ಸೆಲ್ಸಿಯಸ್ ಸ್ಕೇಲ್ನ ಯೂಸ್ ಮಾಡ್ತೀವಿ. ಸೆಲ್ಸಿಯಸ್ ಸ್ಕೇಲು ಯೂಸ್ ಮಾಡ್ತಾ ಇದ್ದೀವಿ ಅಥವಾ ಒಂದು ಥರ್ಮೋಮೀಟ್ರ್ ಸೆಲ್ಸಿಯಸ್ ಇದೆ ಅಂದರೆ ಸಂಬಡಿ ಯಾರಾದರೂ ಕಂಡುಹಿಡಿದಿರಲೇಬೇಕು. ಯಾರಪ್ಪ ಕಂಡುಹಿಡ್ತಿರೋದು ಅಂದರೆ ಆಂಡ್ರಸ್ ಸೆಲ್ಸಿಯಸ್, ದಟ್ಸ್ ಹಿಸ್ ನೇಮ್. ಓಕೆ, ಈಗ ಇವನ್ ಬಗ್ಗೆ ಚೂರು ಏನು ಮಾಡೋದು ನೋಡಿ, ಅವನು ಹೆಂಗಿದ್ದಾನೆ ಅಂದರೆ 1701 boy or a girl? ಹೇಳಿ ಸರ್ ಲೈಕ್ ಅಂದ್ರೆ ಹುಡ್ಗನ ಹುಡ್ಗಿನ? ಹುಡುಗ, ಅದು ಹುಡುಗಿ ಹೆಸರಲ್ಲ, ಹುಡುಗ ಹೆಸರು. ಓಕೆ, ಸೆಲ್ಸಿಯಸ್ ಸ್ಕೇಲ್. ದ ಸೆಲ್ಸಿಯಸ್ ಸ್ಕೇಲ್ ಟೆಂಪರೇಚರ್ ನೋಡಿ, ಸೆಲ್ಸಿಯಸ್ ಸ್ಕೇಲ್ ಟೆಂಪರೇಚರ್ ಡಿಸೈನ್ಡ್ ಬೈ ಆಂಡರ್ಸ್ ಸೆಲ್ಸಿಯಸ್ ಇನ್ 1701. ಅಂದರೆ ಇವಾಗ ನಾವಿರೋದು 2024. ವಾಟ್ ಇಸ್ ದ ಗ್ಯಾಪ್? ಕ್ಯಾನ್ ಯು ಜಸ್ಟ್ ಟೆಲ್ ಮಿ? ನೋಡಿ, ಇಲ್ಲಿ 1800 ಬಂತು ಅಂದ್ರೆ 100 ಇಯರ್ಸ್ ಆಗುತ್ತೆ, ಹೌದಾ? 1900 ಬಂತು ಅಂದ್ರೆ ಇದೊಂದು 100 ಇಯರ್ಸ್ ಆಗುತ್ತೆ. 2000 ಬಂತು ಅಂದ್ರೆ ಇದೊಂದು 100 ಇಯರ್ಸ್ ಆಗುತ್ತೆ. ಅಂದ್ರೆ ಈಗ 24, ಅಂದ್ರೆ 324 ಇಯರ್ಸ್ ಹಿಂದೆ ಕಂಡುಹಿಡಿದಿದ್ದಾನೆ ಅವನು. ಅದರ ಅರ್ಥನದು ಅವನು ಹುಟ್ಟಿರೋದು 324 ವರ್ಷದಿಂದ ಹುಟ್ಟಿರೋದು ಅಂತ ಅರ್ಥ. ಅವನು ನೋಡಿ, ಅವನು ಬರೀ 43 ವರ್ಷ ಬದುಕಿದ್ದಾನೆ. 1701 to 1744, 43 ವರ್ಷ ಬದುಕಿ ಅದರಲ್ಲಿ ಇದನ್ನ ಕಂಡುಹಿಡಿದಿದ್ದಾನೆ. ಇವನ ಹೆಸರು ಬಂದು 43 years ಬದುಕಿದ್ರಾ? 43 ಇಯರ್ಸ್ ಬದುಕಿದ್ರು. ಅವಾಗ ಏನಾಗ್ತಾ ಇತ್ತು ಅಂದ್ರೆ, ವಾಟ್ ಮೈಟ್ ಬಿ ದ ರೀಸನ್ ಅಂದ್ರೆ, ಅವಾಗ ಮೆಡಿಸನ್ ಅಷ್ಟೊಂದು ಬೆಳೆದಿರಲಿಲ್ಲ. ಈಗ ನಾವು ಸಡನ್ ಆಗಿ 108 ಕಾಲ್ ಮಾಡ್ತೀವಿ ಆಂಬುಲೆನ್ಸ್ಗೆ, ಆಂಬುಲೆನ್ಸ್ ಬರುತ್ತೆ, ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಅಥವಾ ಮೆಡಿಕಲ್ ಸಿಕ್ಕಾಬಿಟ್ಟೆ ಬೆಳೆದಿದೆ ಆಸ್ ಆಫ್ ನಾವು, ರೈಟ್? Yes, sir. ಬಟ್ ಪ್ಲೀಸ್ ಥಿಂಕ್ ಅಬೌಟ್ 324 ಇಯರ್ಸ್. ಅಂದರೆ ನಿಮ್ಮ ತಾತ ಅವ್ರಿಗಿಂತ ಇವರು ದೊಡ್ಡವರು. ನಿಮ್ಮ ತಾತ ಅವರಿಗೆ ಈಗ ಕನ್ಸಿಡರ್ ಒಂದು 70-80 ವರ್ಷ ಅಂತ ಅನ್ಕೊಳ್ಳೋಣ, ವಯಸ್ಸಾದವ್ರಿಗೆ. 324 ಇಯರಿಂದ ಯೋಚನೆ ಮಾಡಿ, ನಿಯರ್ಲಿ ಒಂದು 7ರಿಂದ 8 ಜನರೇಷನ್ ನಿಮ್ಮ ತಾತ ಅವ್ರ ಅಪ್ಪ ಹತ್ತತ್ರ. ಅವಾಗ ಮೆಡಿಕಲ್ ಫೀಲ್ಡ್ ಅಷ್ಟು ಬೆಳೆದಿರಲಿಲ್ಲ. ಸೊ ದಟ್ ಈಸ್ ದ ರೀಸನ್ ಇವನು ಅವಾಗ ಮೇಲೆ ನಾನು ಮೆಡಿಕಲ್ ಜಾಸ್ತಿ ಬೆಳೆದಿರಲ್ಲ, ಯಾವುದೋ ಒಂದು ಕಾಯಿಲೆ ಬಂದಿರುತ್ತೆ. ಅವಾಗ ಕಾಯಿಲೆ ಬಂದ ತಕ್ಷಣ ಈ ಥರ ಆಗಿರುತ್ತೆ. ಸೊ ಆನ್ ದಿಸ್ scale temperature it is described in degree Celsius. ನೋಡಿ, ಇಲ್ಲಿ ಬಂತು ಡಿಗ್ರಿ ಸೆಲ್ಸಿಯಸ್. ಈ ಸ್ಕೇಲಲ್ಲಿ ಡಿಗ್ರಿ ಸೆಲ್ಸಿಯಸ್ನ ಯೂಸ್ ಮಾಡಿದ್ದಾನೆ. ಅಂದರೆ ಹೇಳಿದ್ನಲ್ಲ, ಫ್ಯಾರನೀಟ್ ಇದೆ, ಕೆಲ್ವಿನ್ ಇದೆ. he has used degree Celsius. It is metric scale of a temperature. Measurement. It is a measurement, metric measurement. Those are the same. Okay. ಸರ್ ಒಂದು ನಿಮಿಷ ಕ್ಯಾಮ್ರಾ ಆಫ್ ಮಾಡಿರ್ತೀನಿ. ಓಕೆ, ದ ಲೋಯರ್ ಫಿಕ್ಸ್ಡ್ ಪಾಯಿಂಟ್, ಐಸ್ ಪಾಯಿಂಟ್ ಅಂತ ಕರಿತಾನೆ. ಅಂದರೆ ಕನ್ಸಿಡರ್ ಇದೊಂದು ಇದೇ ಟೆಂಪ್ರೇಚರ್ ಅವನು ಕಂಡುಹಿಡಿದಿದ್ದು. ನೋಡಿ, ಇದು 0 ಡಿಗ್ರಿಯಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಒಂದು ಸಮ್ ಡಿಗ್ರಿ ಇದೆ, ಅಂದರೆ ಇನ್ಕ್ರೀಸ್ ಆಕ್ಕಂತ ಹೋಗ್ತಾ ಇದೆ ಡಿಗ್ರಿ, ಈ ಥರ ಇನ್ಕ್ರೀಸ್ ಆಕ್ಕಂತ ಹೋಗ್ತಾ ಇದೆ. ಸೊ ಇದನ್ನ ಲೋಯೆಸ್ಟ್ ಪಾಯಿಂಟ್ ಅಂತಾರಲ್ಲ, ಇದೊಂದು ಐಸ್ ಪಾಯಿಂಟ್ ಅಂತ ಕರಿತಿದ್ದೇನೆ. ಇದನ್ನ ಲೋಯೆಸ್ಟ್ ಪಾಯಿಂಟ್ನ ಐಸ್ ಪಾಯಿಂಟ್ ಅಂತ ಕರಿತೀನಿ.
ಸರ್ ಕೆಳಗಿದೆಯಲ್ಲ ಅದು. ಹಾ ಕರೆಕ್ಟ್, ಕೆಳಗಡೆ 0 ಇದೆಯಲ್ಲ, 0 ಹತ್ರ ಐಸ್ ಪಾಯಿಂಟ್ ಅಂತ ಕರೀತಾನೆ. ಮತ್ತೆ 100 ಡಿಗ್ರಿನ ಸ್ಟೀಮ್ ಪಾಯಿಂಟ್ ಅಂತ ಕರೀತಾನೆ. ಓಕೆ ಸರ್. ಮತ್ತೆ ನೋಡಿ, ಎಲ್ಲಾ ಲೈನ್ಗೂ ಇಲ್ಲಿ 0 to 10 ಇದೆ ಅಂದ್ರೆ ಇಲ್ಲಿ 10 ಲೈನ್ ಇದಾವೆ. ಅದೇ ತರ 10 to 20 ಅಂದ್ರೆ 10 ನಂಬರ್ ಬರ್ತವೆ, 10 ಲೈನ್ ಚಿಕ್ಕ ಚಿಕ್ಕ ಕಾಣ್ತಾ ಇದಾವೆ ಇಲ್ಲಿ. ಎಸ್ ಸರ್. ಈ ತರ ಲೈನ್ ಇರ್ತಾವೆ. ನೀವು ರಿಯಲ್ ಆಗಿ ಥರ್ಮೋಮೀಟರ್ ಒಂದು ತಗೊಂಡ್ರು ಕೂಡ ಇದೇ ತರ ಇರುತ್ತೆ. ಈಗೆಲ್ಲ ಡಿಜಿಟಲ್ ಥರ್ಮೋಮೀಟರ್ ಬರೋದ್ರಿಂದ ನಿಮಗೆ ಈ ತರ ಸಿಗುತ್ತೆ ಒಂದೊಂದ್ ಕಡೆ. ಹಾಸ್ಪಿಟ್ಲಲ್ಲಿ ಎಲ್ಲಾರು ಹೋದ್ರೆ ನಿಮಗೆ ಇರುತ್ತೆ ಥರ್ಮೋಮೀಟರ್, ಡಿಜಿಟಲ್ ಥರ್ಮೋಮೀಟರ್, ಬಟ್ ಯೂಸ್ ಮಾಡೋದಿಲ್ಲ ಯಾರು. ಎಸ್ ಸರ್. ನೋಡಿ ಅದನ್ನ ಕೇಳ್ರೆ, ದ ಲೋಯರ್ ಫಿಕ್ಸ್ಡ್ ಪಾಯಿಂಟ್ ನ ಐಸ್ ಪಾಯಿಂಟ್ ಅಂತ ಕರೆದಿದ್ದಾನೆ. ಐಸ್ ಪಾಯಿಂಟ್ ಆಫ್ ದ ಸೆಲ್ಸಿಯಸ್ ಸ್ಕೇಲ್ ಟೇಕನ್ ಅಟ್ 0 ಡಿಗ್ರಿ. ಐಸ್ ಪಾಯಿಂಟ್ ಅಂದ್ರೆ 0 ಡಿಗ್ರಿ. ಇದು ನೆನ್ಪಿಟ್ಕೊಳ್ಳಿ. ಐಸ್ ಫ್ರೀಸಿಂಗ್ ಪಾಯಿಂಟ್ 0 ಡಿಗ್ರಿ. ಮತ್ತೆ ಸ್ಟೀಮಿಂಗ್ ಇನ್ನೊಂದು ಹೇಳ್ತಾನೆ ನೋಡಿ, ಸ್ಟೀಮ್ ಪಾಯಿಂಟ್ ಅಂತ ಹೇಳ್ತಾನೆ. ಸ್ಟೀಮ್ ಪಾಯಿಂಟ್ ಅಂದ್ರೆ 100 ಡಿಗ್ರಿ. ಓಕೆ ಸರ್. ಸ್ಟೀಮ್ ಪಾಯಿಂಟ್ ಅಂದ್ರೆ 100 ಡಿಗ್ರಿ. ದ ಇಂಟರ್ವಲ್ ಬಿಟ್ವೀನ್ ದೋಸ್ 2 ಪಾಯಿಂಟ್ ಇಸ್ ಡಿವೈಡೆಡ್ ಇಂಟು 100 ಲೈನ್. ಹೌದಾ? 100 ಲೈನ್ ಇರುತ್ತಾ? ಈಗ 10 ಇಂದ 20ಗೆ 10 ಲೈನ್ ಇದ್ರೆ ಅಂದ್ರೆ 10 ಇಂದ 100ಗೆ 100 ಲೈನ್. ನೋಡಿ, 100 ಈಕ್ವಲ್ ಡಿವಿಷನ್. ದಸ್ ದ ಯೂನಿಟ್ ಡಿವಿಷನ್ ಆನ್ ಅ ಸ್ಕೇಲ್ ಕರೆಸ್ಪಾಂಡ್ ಟು ದ ಟೆಂಪರೇಚರ್ ಈಕ್ವಲ್ ಟು 1 ಡಿಗ್ರಿ. ಅಂದ್ರೆ ಅಲ್ಲಿ ಒಂದೊಂದು ಲೈನ್ ಮೂವ್ ಆಗ್ತಾ ಇದೆ ಅಂದ್ರೆ ಒಂದೊಂದು ಡಿಗ್ರಿ ರೈಸ್ ಆಗ್ತಾ ಇದೆ ಅಂತ ಅರ್ಥ. ನೆಕ್ಸ್ಟ್, ಪ್ರೆಸೆಂಟ್ಲಿ ಡಾಕ್ಟರ್ಸ್ ಥರ್ಮೋಮೀಟರ್ ಕಾಲ್ಡ್ ಕ್ಲಿನಿಕಲ್ ಥರ್ಮೋಮೀಟರ್ ಇಸ್ ಆಲ್ಸೋ ಮಾರ್ಕ್ಡ್ ಇನ್. ನೀವೇನಾದ್ರು ಡಿಜಿಟಲ್ ಥರ್ಮೋಮೀಟರ್, ಅನಲಾಗ್ ಥರ್ಮೋಮೀಟರ್ ನೋಡಿದ್ರೆ ಅದು ಕೂಡ ಇದೇ ತರನೇ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಈಗೆಲ್ಲ ನಿಮಗೆ ಸಿಗೋದ್ರಲ್ಲಿ ಡಿಜಿಟಲ್ ಥರ್ಮೋಮೀಟರ್ ಇರುತ್ತೆ. ಅಂದ್ರೆ ಈ ತರ ಪಾಯಿಂಟ್ಸ್ಗಳು ಇರೋದಿಲ್ಲ ನಿಮಗೆ. ಎಷ್ಟು ಅಂದ್ರೆ ಡೈರೆಕ್ಟ್ ಆಗಿ ಬಂದ್ಬಿಡುತ್ತೆ. ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಥರ್ಮೋಮೀಟರ್ ಬಗ್ಗೆ. ನೆಕ್ಸ್ಟ್, ಅರ್ಥ ಆಯ್ತಾ ಏನಕ್ಕೆ ಯಾವಾಗ ಕಂಡು ಹಿಡ್ದ, ಎಷ್ಟಿಂದ ಇತ್ತು ಏನು ಅಂತ? ಫ್ರೀಸಿಂಗ್ ಪಾಯಿಂಟ್ ಅಂದ್ರೆ ಐಸ್ ಪಾಯಿಂಟ್ ಏನು ಅಂದ್ರೆ ಗೊತ್ತಾಯ್ತು, ಸ್ಟೀಮ್ ಪಾಯಿಂಟ್ ಏನು ಅಂದ್ರೆ ಗೊತ್ತಾಯ್ತು. ಹೌದಾ? ಓಕೆ. ನೆಕ್ಸ್ಟ್, ಥರ್ಮೋಮೀಟರ್. ಈಗ ಥರ್ಮೋಮೀಟರ್ ಸ್ವಲ್ಪ ಇನ್ ಡೆಪ್ತ್ ತಿಳ್ಕೊಳ್ಳೋಣ. ನಾವು ಥರ್ಮೋಮೀಟರ್ ಡೆಫಿನೇಷನ್ ತಿಳ್ಕೊಂಡು ಈಗ ಸ್ವಲ್ಪ ಇನ್ ಡೆಪ್ತ್ ತಿಳ್ಕೊಳ್ಳೋಣ. ಟು ಮೆಜರ್ ದ ಟೆಂಪರೇಚರ್ ಆಫ್ ಎನ್ ಆಬ್ಜೆಕ್ಟ್. ನಾವು ಬರೀ ಟೆಂಪರೇಚರ್ದು ನಮ್ಮ ಟೆಂಪರೇಚರ್ ಅಷ್ಟೇ ನೋಡ್ಕೊಳಲ್ಲ. ವಿ ಕ್ಯಾನ್ ಕನ್ಸಿಡರ್ ಎನಿ ಕೈಂಡ್ ಆಫ್ ಟೆಂಪರೇಚರ್. ಅದಕ್ಕೆ ಆಬ್ಜೆಕ್ಟ್ ಅಂತ ಹೇಳಿದಾನೆ. ಟೆಂಪರೇಚರ್ ಆಫ್ ಹ್ಯೂಮನ್ ಬೀಯಿಂಗ್ಸ್ ಅಂತ ಹೇಳಿಲ್ಲ. ನೋಡಿದ್ರ? ವಿ ಕ್ಯಾನ್ ಏಬಲ್ ಟು ಫೈಂಡ್ ಯಾವ್ದಾದ್ರು ಟೆಂಪರೇಚರ್ ನಾವು ಇದು ಮಾಡಬಹುದು ಅಂತ. We use a device called thermometer. There are also different kinds of thermometer. ಇದರಲ್ಲೂ ಥರ್ಮೋಮೀಟರ್ಲ್ಲೂ different kinds of thermometer ಇದೆ. However, the most commonly used thermometer are mercury thermometer. ಅಂದ್ರೆ ಬಹಳ ಥರ್ಮೋಮೀಟರ್ಗಳಿದಾವೆ, ಅದರಲ್ಲಿ ಕಾಮನ್ ಆಗಿ ಜಾಸ್ತಿ ಯಾವ್ದು ಯೂಸ್ ಮಾಡೋದು ಅಂದ್ರೆ ಮರ್ಕ್ಯೂರಿ ಥರ್ಮೋಮೀಟರ್. ಒಂದು ಎಕ್ಸಾಂಪಲ್ ಕೊಡಿ ನನಗೆ. ಅಂದ್ರೆ ಈಗ ನಾನು ಜಾಸ್ತಿ ಯೂಸ್ ಮಾಡೋದು ಮರ್ಕ್ಯೂರಿ ಥರ್ಮೋಮೀಟರ್ ಅಂತ ಹೇಳಿದೆ. ನೀವೊಂದು ಜನರಲ್ ಆಗಿ ಜಾಸ್ತಿ ಎನಿಥಿಂಗ್ ಯು ಕ್ಯಾನ್ ಕನ್ಸಿಡರ್ ಎನಿಥಿಂಗ್ ಇನ್ ಯುವರ್ ಸರೌಂಡಿಂಗ್, ಜಾಸ್ತಿ ಜನ ಇದನ್ನ ಯೂಸ್ ಮಾಡ್ತಾರಪ್ಪ ಅನ್ನೋದನ್ನ ಯಾವ್ದಾದ್ರು ಒಂದು ಎಕ್ಸಾಂಪಲ್ ಕೊಡಿ. ಸರ್, ಜಾಸ್ತಿ ಜನ ಇದನ್ನ ಯೂಸ್ ಮಾಡ್ತಾರೆ ಅಂತಲ್ಲ. What is the thing that people use that most? ಸರ್, ಥರ್ಮೋಮೀಟರ್ಸ್ ಅಲ್ಲ. ನೀವೊಂದು ಎಕ್ಸಾಂಪಲ್ ಕೊಡ್ರಿ. ನಾನು ಥರ್ಮೋಮೀಟರ್ ಹೇಳಿದೆ, ನೀವೊಂದು ಜನರಲ್ ಎಕ್ಸಾಂಪಲ್ ಕೊಡಿ. ಸರ್, ಮಾಮೂಲಿ ಎನಿ ಆಬ್ಜೆಕ್ಟ್ಸ್. Anything you can consider anything. Nowadays people are using ACs more than fans. What? Sir, okay. Got it. ಅರ್ಥ ಆಯ್ತು.
ಸೊ ಅದೇ ತರ ಬಹಳ ಥರ್ಮೋಮೀಟರ್ ಇದಾವೆ. ಕಾಮನ್ ಆಗಿ ಯೂಸ್ ಮಾಡೋದು ಅಥವಾ ಜಾಸ್ತಿ ಯೂಸ್ ಮಾಡೋದು ಮರ್ಕ್ಯೂರಿ ಥರ್ಮೋಮೀಟರ್, used in laboratories and by doctors. ಓಕೆನಾ? Okay, sir. The laboratory thermometer, the mercury, ಇದು ನೀವು ಅಂಡರ್ಲೈನ್ ಮಾಡಿರೋದು. Yes, sir. ಹಂಗಾರೆ ನೀವೇ ಎಕ್ಸ್ಪ್ಲೇನ್ ಮಾಡಿ ಈಗ ನನಗೆ ಸ್ವಲ್ಪ ನಾನೇನು ಅರ್ಥ ಆಗಿದೆ. ಜಸ್ಟ್ ಎಕ್ಸ್ಪ್ಲೇನ್ ಇಟ್. Sir, what would you explain? Sir, ಒಂದ್ಸಲ ನೋಡ್ಕೊಳ್ಳಿ. ಒಂದ್ಸರಿ ಹಂಗೆ ಓದಿ. A mercury thermometer commonly used in a laboratory is shown alongside. It consists of a thick-walled, fine-bored glass capillary tube. This capillary tube has small, thin bulb. It is at its lower end. Sir, this mercury thermometer ಅವಾಗಲೇ ನೋಡಿದಾಗ mainly used in labs and by doctors. Then, sir, it has a thick walled fine bore glass capillary tube. What do you mean by glass, fine bore glass capillary? ಏನದು? Sir, ಒಳಗಿರೋ ಟೆಂಪರೇಚರ್ನ ನೀಟಾಗಿ ಓದುವಂತ ಫೈನ್ ಮತ್ತೆ ಬರ್ದಿದ್ದಾರಾ ನೀಟಾಗಿ ಓದುವಂತ ಫೈನ್ ಬೋರ್ ಗ್ಲಾಸ್ ಅಂತ? ಸರ್ ನನಗೆ ಅರ್ಥ ಆಗಿರೋಂಗೆ ಹೇಳ್ತಾ ಇದ್ದೀನಿ. ನಿಮಗೆ ಅರ್ಥ ಆಗಿರೋದ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅದನ್ನ ಅರ್ಥ ಇಡಬೇಕಾ? ಸರ್ ಅದು ಫೈನ್ ಬೋರ್ ಅಂತೆಲ್ಲ ಕೇಳಿದ್ರಲ್ಲ ಅದ್ರದ್ದು ನಾನು ಹೇಳ್ತಾ ಇರೋದು. ದಟ್ಸ್ ವಾಟ್ ಐ ಸೆಡ್. ಫೈನ್ ಬೋರ್ ಗ್ಲಾಸ್ ಕ್ಯಾಪಿಲರಿ ಟ್ಯೂಬ್ ಅಂತ ಇದೆ. ನೀವು ಹೇಳ್ತಾ ಇರೋದು ಅಂದ್ರೆ ಚೆನ್ನಾಗಿ ಓದಕ್ಕೆ ಸಿಂಪಲ್ ಆಗಿರ್ಲಿ ಅಂತ ಆ ತರ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದೀರಾ. ಸರ್ ಒಳಗಡೆ ಇರೋ ಡಿಗ್ರಿನ ಆ ಗ್ಲಾಸ್ ಇಂದ ನೀಟಾಗಿ ರೀಡ್ ಮಾಡೋದಕ್ಕಾಗ್ಲಿ ಅಂತ ಫೈನ್. ಓಕೆ, ಲಿಸನ್. ಓಕೆ, ಲಿಸನ್. Okay, the laboratory thermometer, the mercury thermometer are used, right? Okay, the mercury thermometer commonly used in laboratory. ನಮಗೆ ಗೊತ್ತಿದೆ mercury thermometer ಯೂಸ್ ಮಾಡ್ತಾರೆ ಅಂತ. ಇಲ್ಲಿ ತೋರಿಸಿದ್ದಾರೆ ನೋಡಿ, ಇದೇ mercury thermometer. ನಮಗೆ ಗೊತ್ತಿದೆ ಇದು 0 ಇಂದ 100 ಡಿಗ್ರಿ ಅಂತ ಇರುತ್ತೆ ಅಂತ ಹೇಳಿದೀನಿ. ಮತ್ತೆ 0 to 10 ಬಂದ್ಬಿಟ್ಟು 10 ಲೈನ್ಸ್ ಇರ್ತವೆ ಅನ್ನೋದು ಗೊತ್ತು ನಮಗೆ. ಹೌದಾ? ಓಕೆ, ಮತ್ತೆ ಇದು ಬಂದ್ಬಿಟ್ಟು ನಾವೇನಂತ ಕರಿತೀವಿ, ಈ ಪಾಯಿಂಟ್ ಅನ್ನ ಬಂದ್ಬಿಟ್ಟು ಐಸ್ ಪಾಯಿಂಟ್ ಅಂತ ಕರಿತೀವಿ, ಟಾಪ್ ಅನ್ನ ಸ್ಟೀಮ್ ಪಾಯಿಂಟ್ ಅಂತ ಕರಿತೀವಿ. ಓಕೆ, ನೋಡಿ ಇಲ್ಲಿ ಇದೆಯಲ್ಲ, ಇದು ಸ್ವಲ್ಪ ನಾಚ್ ಮಾಡಿದ್ದಾರೆ. ನಾಚ್ ಮಾಡಿ ಒಂಥರ ಬಲ್ಬ್ ಅಂದ್ರೆ ಕಂಪ್ರೆಸ್ ಮಾಡಿ ಒಂದು ಲೈನ್ ತರ ಚಿಕ್ಕದಾಗಿ ಏನೋ ಸ್ಟೋರ್ ಮಾಡೋದಕ್ಕೆ ಅಲ್ಲಿ ಕೊಟ್ಟಿದ್ದಾರೆ. ಬ್ಲಾಕ್ ಕಲರ್ ಇದೆ ನೋಡಿ ಅಲ್ಲಿ. ನೋಡಿ ಇದ್ರ ಒಳಗಡೆ ಬ್ಲಾಕ್ ಕಲರ್ ಇದೆಯಲ್ಲ, ದಟ್ ಇಸ್ ನಾಟ್ ಬ್ಲಾಕ್. ಆಕ್ಚುಲಿ ನೀವು ಬ್ಲಾಕ್ ಈ ತರ ಕಾಣ್ತಾ ಇದೆ ಟೆಕ್ಸ್ಟ್ ಬುಕ್ ಕಲರ್ ಇಂದ, ಬಟ್ ಅದು ಕಾಮನ್ ಆಗಿ ರೆಡ್ ಕಲರ್ ಇರುತ್ತೆ. ನೋಡಿದ್ದೀರಾ ಸರ್? ನಮ್ಮ ಮ್ಯಾಮ್ ಒಂದ್ಸಲ ಕ್ಲಾಸಿಗೆ ತಂದು ಇದು ಟೆಂಪರೇಚರ್ದು ಅಂದ್ರೆ ನಮ್ಮ ಎಲ್ಲರದು ಬಾಡಿ ಟೆಂಪರೇಚರ್ ಮೆಷರ್ ಮಾಡಿಸಿದ್ರು. ಓಕೆ, ನೋಡಿ ರೆಡ್ ಕಲರ್ ಇರುತ್ತೆ ಕಾಮನ್ ಆಗಿ. ಆ ರೆಡ್ ಕಲರ್ನ ಇಲ್ಲಿ ಕಲೆಕ್ಟ್ ಮಾಡಿರ್ತಾರೆ. ಅಂದ್ರೆ ಫಸ್ಟ್ ಇಲ್ಲೇ ಇರುತ್ತೆ. ಇದನ್ನ ಕಲೆಕ್ಟ್ ಮಾಡೋದಕ್ಕೆ ಒಂದು, ಈಗ ಸಮಥಿಂಗ್ ಏನೋ ಒಂದು, ಈಗ ಪಾತ್ರೆಯಲ್ಲಿ ನೀರ್ ಹಾಕ್ತೀನಿ ಅಂದ್ರೆ ಪಾತ್ರೆ ಇರ್ಬೇಕಲ್ಲ, ಅದೇ ತರ ಇದೊಂದು ಗ್ಲಾಸ್ ಟ್ಯೂಬ್ ಇಲ್ಲಿ ಕಲೆಕ್ಟ್ ಮಾಡೋದಕ್ಕೆ ಮರ್ಕ್ಯೂರಿ ಕಲೆಕ್ಟ್ ಮಾಡೋದಕ್ಕೆ ಸ್ವಲ್ಪ ತುಂಬಿರ್ತಾನೆ, ಆಲ್ರೆಡಿ ಫಿಲ್ ಮಾಡಿರ್ತಾನೆ. ಇದು ಕಾಮನ್ ಆಗಿ ರೂಮ್ ಟೆಂಪರೇಚರ್ ಅಲ್ಲಿ ಇರುತ್ತೆ. ಕಾಮನ್ ಆಗಿ ರೂಮ್ ಟೆಂಪರೇಚರ್ ಅಂದ್ರೆ ನೀವೀಗ ರೂಮಲ್ಲಿ ಇಟ್ಟಿರ್ತೀರಾ, ರೂಮ್ದು ಎಷ್ಟು ಟೆಂಪರೇಚರ್ ಅನ್ನೋದನ್ನ ಅಲ್ಲಿ 30 ಡಿಗ್ರಿನೋ 28 ಡಿಗ್ರಿ ಅಂತ ತೋರಿಸ್ತಾ ಇರುತ್ತೆ. ಕಾಮನ್ ಆಗಿ ನೀವೇನಾದ್ರು ಫ್ರೀಸರ್ ಅಲ್ಲಿ ಇಟ್ಟರೆ ಮಾತ್ರ ಅಥವಾ ಫ್ರಿಜ್ ಅಲ್ಲಿ ಇಟ್ಟರೆ ಮಾತ್ರ 10 ಕೆಳಗಡೆ ಹೋಗುತ್ತೆ. ಇಲ್ಲ ನಾನು ರೂಮಲ್ಲೇ ಇರುತ್ತೆ ಅಂದ್ರೆ 10 ಡಿಗ್ರಿ ಮೇಲೆ ಇರುತ್ತೆ. ನೋಡಿ ಇದು ಬಂದ್ಬಿಟ್ಟು ಮರ್ಕ್ಯೂರಿ. ನೋಡಿ ಮರ್ಕ್ಯೂರಿ ಥ್ರೆಡ್ ಅಂತ ಹೇಳ್ತಾ ಇದ್ದಾರೆ. ವಾಟ್ ಯು ಮೀನ್ ಬೈ ಮರ್ಕ್ಯೂರಿ ಥ್ರೆಡ್ ಅಂದ್ರೆ ಡಿಫ್ರೆಂಟ್ ಬಾಡಿಗೆ. ಈಗ ನನ್ನ ಹತ್ರ ಬಂತದು ಮರ್ಕ್ಯೂರಿ ಥರ್ಮೋಮೀಟರ್ ಬಂತು, ನಾನು ಸ್ವಲ್ಪ ಹೋಲ್ಡ್ ಮಾಡಿದೆ, ಅದು ಬಂದ್ಬಿಟ್ಟು 20 ಡಿಗ್ರಿ ಇರೋದು ನನ್ನ ಬಾಡಿ ಟೆಂಪರೇಚರ್ನ ಅಬ್ಸರ್ವ್ ಮಾಡ್ಕೊಂಡು 30 ಡಿಗ್ರಿ ಹೋಯ್ತದೆ.
ಅಂದ್ರೆ 20 to 30 ಹೋಯ್ತಾ? Yes, sir. ಅದನ್ನ ನಿಮ್ ಕಡೆ ಕೊಡ್ತೀನಿ. ನಿಮ್ ಕಡೆ ನಿಮ್ ಬಾಡಿ ಟೆಂಪರೇಚರ್ ಕಡಿಮೆ ಇದೆ, 30 to 25 ಬಂತ? Yes, sir. ದಟ್ ಈಸ್ ವಾಟ್ ಮರ್ಕ್ಯೂರಿ ಥ್ರೆಡ್ ಅಂದ್ರೆ. ಮೂಮೆಂಟ್ ಅದು ದಾರ ಅಂದಿಲ್ಲ, ನಾಟ್ Sir, ಲಿಟ್ರಲಿ ದಾರ. temperature ತೋರ್ಸೋ ಒಂದು ಥ್ರೆಡ್ ತರ. ಟೆಂಪರೇಚರ್ ತೋರಿಸೋ ಥ್ರೆಡ್ ಅಲ್ಲ. ಸಿ, ಥ್ರೆಡ್ ಅಂದ್ರೆ ಏನಂತ ಹೇಳ್ತಾರೆ ಅಂದ್ರೆ ಕಂಟಿನ್ಯೂಸ್ ಇರೋದಕ್ಕೆ ಥ್ರೆಡ್ ಅಂತಾರೆ. ಸಮಥಿಂಗ್ ವಿಚ್ ಇಸ್ ಇನ್ ಕಂಟಿನ್ಯೂಸ್ ವಿಲ್ ಕಾಲ್ ಇಟ್ ಆಸ್ ಅ ಥ್ರೆಡ್. ಈಗ 0 to 100 ಡಿಗ್ರಿ ನಾವೇನಾದರೂ ಟೆಂಪರೇಚರ್ ಕೊಡ್ತೀವಿ ಅಂದ್ರೆ ಥ್ರೆಡ್ ಕಂಟಿನ್ಯೂಯೇಷನ್ ಮೂಮೆಂಟ್ ಇರುತ್ತೆ ಅಂತ ಅರ್ಥ. ಓಕೆ, ನೋಡಿ ಇಲ್ಲಿ ನ್ಯಾರೋ ಕ್ಯಾಪಿಲರಿ ಟ್ಯೂಬ್ ಅಂತ ಇದೆ. ಏನು ನ್ಯಾರೋ ಕ್ಯಾಪಿಲರಿ ಟ್ಯೂಬ್ ಅಂದ್ರೆ ಚಿಕ್ಕದಾಗೆ, ಇದು ಗ್ಲಾಸ್, ಇದು ಆಕ್ಚುಲಿ ಥರ್ಮೋಮೀಟರ್ ಗ್ಲಾಸ್ ತರ ನಿಮ್ಗೆ ಕಾಣುತ್ತೆ. ಆ ಗ್ಲಾಸ್ ಒಳಗಡೆ ಇನ್ನೊಂದು ಥಿನ್ ಗ್ಲಾಸ್ ಇರುತ್ತೆ. ಬರೀ ಮರ್ಕ್ಯೂರಿ ಓಡಾಡೋದಕ್ಕೆ, ಮರ್ಕ್ಯೂರಿ ಮೂಮೆಂಟ್ ಆಗೋದಕ್ಕೆ ಥಿನ್ ಗ್ಲಾಸ್ ಇರುತ್ತೆ. ಅದಕ್ಕೆ ನ್ಯಾರೋ ಕ್ಯಾಪಿಲರಿ ಟ್ಯೂಬ್ ವಿಚ್ ಇಸ್ ಸೋ ಸ್ಮಾಲ್. ಎಷ್ಟು ಬೇಕೋ ಅಷ್ಟು ಇರುತ್ತೆ, ಸಿಕ್ಕಾಪಟ್ಟೆ ಇರೋದಿಲ್ಲ. ಸೊ ಅದಕ್ಕೆ ಕ್ಯಾಪಿಲರಿ ಅಂದ್ರೆ ಸ್ಮಾಲ್ ಅಂತ. ಕ್ಯಾಪಿಲರಿ ಅಂತ ನಿಮ್ಗೆ ವರ್ಡ್ ಎಲ್ಲಾರು ಕಿವಿಗೆ ಬಿತ್ತು ಅಂದ್ರೆ ವಿಚ್ ಇಸ್ ಇನ್ ಸ್ಮಾಲ್. ಓಕೆ, ಅದು ನ್ಯಾರೋ ಚಿಕ್ಕದಾಗಿರುತ್ತೆ, ಅದಕ್ಕೆ ಕ್ಯಾಪಿಲರಿ ಟ್ಯೂಬ್. ಮತ್ತೆ ಸ್ಕೇಲ್ ಬಗ್ಗೆ ನಾನು ಇದನ್ನ ಹೇಳಿದೆ. ಮತ್ತೆ ಇದು ಗ್ಲಾಸ್ ಸ್ಟೆಮ್ ಅಂತ ಇದೆ. ಕಂಪ್ಲೀಟ್ಲಿ ಇದು ಮೇಡ್ ಅಪ್ ಆಫ್ ಗ್ಲಾಸ್. ದಟ್ ಇಸ್ ವಾಟ್ ದ ಗ್ಲಾಸ್ ಸ್ಟೆಮ್. ಇವಾಗ ಅರ್ಥ ಆಯ್ತಾ ಏನು ಫೈನ್ ಬೋರ್ ಗ್ಲಾಸ್ ಕ್ಯಾಪಿಲರಿ ಟ್ಯೂಬ್ ಅಂದ್ರೆ? ಸರ್, ಬೋರ್ ಫೈನ್ ಅಂದ್ರೆ ಹೇಳಿ ಫಸ್ಟ್ ಮೀನಿಂಗ್. ಫೈನ್ ಬೋರ್ ಅಂದ್ರೆ ಹೇಳಿ. ಸರ್, ಫೈನ್ ಅಂದ್ರೆ ಲೈಕ್ ಕ್ಲಿಯರ್ ಆಗಿರೋದು. ಫೈನ್ ಅಂದ್ರೆ ಕ್ಲಿಯರ್ ಆಗಿರೋದ. ಫೈನ್ ಅಂದ್ರೆ ವಿಚ್ ಇಸ್ ಗುಡ್, ರೈಟ್? Yes, sir. ಗುಡ್ ಆಗಿರೋದು. ಬೋರ್ ಅಂದ್ರೆ ನಮಗೆ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಅಕ್ಯುರೇಟ್ ಅಂತಾರೆ. ಬೋರ್ ಅಂದ್ರೆ ಅಕ್ಯುರೇಟ್ ಆಗಿರುತ್ತೆ. ಈಗ ನಾವು ಡಿಗ್ರಿ ಟೆಂಪರೇಚರ್ನ ಸ್ಕ್ರಾಚಸ್ ಇದ್ರೆ ಎಲ್ಲ ನಾವು ಅಲ್ಲಿ ಓದೋದಕ್ಕಾಗೋದಿಲ್ಲ. ಈಗ ಲೆಟ್ಸ್ ಸೇ 25-30 ಡಿಗ್ರಿಗೆ ಸ್ಕ್ರಾಚಸ್ ಇದೆಯಪ್ಪ, ಕರೆಕ್ಟಾಗಿ ಓದೋಕ್ಕಾಗುತ್ತಾ ಎಷ್ಟು ಡಿಗ್ರಿ ಅಂತ? No, sir. ಸೊ ಬೋರ್ ಲಿಟ್ರಲಿ ಮೀನ್ ದಟ್ ಅಕ್ಯುರೇಟ್ ಅಂತ, ಅಕ್ಯುರೇಟ್ ಆಗಿರುತ್ತೆ. ಫೈನ್ ಬೋರ್ ಅಂದ್ರೆ the degree that I am looking at the temperature is fine good. It means I can able to read without any problem. Yes, sir. The capillary tube as a small thin bulb. ನಾನು ಹೇಳಿದೆ ಕೆಳಗಡೆ ಸ್ಮಾಲ್ ಥಿನ್ ಬಲ್ಬ್ ಅಟ್ ದ ಲೋಯರ್ ಎಂಡ್. ಬಲ್ಬ್ ಅಂತ ಇದೆಯಲ್ಲ, ನೀವು ಇದನ್ನ ಪಾತ್ರೆ ಅಂತ ಅನ್ಕೊಳ್ಳಿ. ಅಂದ್ರೆ ವಾಟರ್ ಕಲೆಕ್ಟ್ ಮಾಡೋದಕ್ಕೆ ಪಾತ್ರೆ, ಅದೇ ತರ ಮರ್ಕ್ಯೂರಿನ ಹೋಲ್ಡ್ ಮಾಡಿ ಇಟ್ಕೊಂಡಿರೋದಕ್ಕೆ ಬಲ್ಬ್ ಇಲ್ಲಿದೆ ನೋಡಿ. Yes, sir. ಅಟ್ ದ ಲೋಯರ್ ಎಂಡ್, ಕೆಳಗಡೆನೆ ಇರಬೇಕು, ಹೌದಾ? Yes, sir. This bulb and a small portion of the capillary tube are filled with a pure and dry mercury. ಇದೆಲ್ಲ ಮಾಡ್ತಾರೆ ಮ್ಯಾನುಫ್ಯಾಕ್ಚರ್. ಫೈನಲಿ ಏನ್ ಮಾಡ್ತಾರೆ? ಮರ್ಕ್ಯೂರಿ, ಪ್ಯೂರ್ ಮರ್ಕ್ಯೂರಿ. ಪ್ಯೂರ್ ಅಂದ್ರೆ ಇಂಪ್ಯೂರಿಟಿ ಇಲ್ಲದೆ ಇರೋದು ಅಂತ. ಏನಂದ್ರೆ ಮಿಲ್ಕ್ ತಗೊಂಡ್ರೆ ಮಿಲ್ಕ್ಗೆ ವಾಟರ್ ಆಡ್ ಮಾಡಿದ್ರೆ ದಟ್ ಈಸ್ ನಾಟ್ ಅ ಪ್ಯೂರ್ ಮಿಲ್ಕ್, ರೈಟ್? Yes, sir. ಅದೇ ತರ ಮರ್ಕ್ಯೂರಿ ಅಂದ್ರೆ ಪ್ಯೂರ್ ಮರ್ಕ್ಯೂರಿ. ಅದಕ್ಕೇನು ಅಡಿಟಿವ್ ಏನು ಎಕ್ಸ್ಟ್ರಾ ಆಡ್ ಮಾಡಿರಲ್ಲ. So, mercury ಅಂದ್ರೆ like what kind of a substance is it? ಮರ್ಕ್ಯೂರಿ ಅಂದ್ರೆ Sir, like sir, mercury ಅಂದ್ರೆ it's a liquid. ಲಿಕ್ವಿಡ್. ಅದು ಆಕ್ಚುಲಿ ಮರ್ಕ್ಯೂರಿ ಇಸ್ ಅ ಮೆಟಲ್. ಈಗ ಮೆಟಲ್ ಅಂದ್ರೆ ನೀವು ಐರನ್, ಗೋಲ್ಡ್, ಸಿಲ್ವರ್, ದೋಸ್ ಆರ್ ಆಲ್ ಮೆಟಲ್. ಮರ್ಕ್ಯೂರಿ ಬಂದ್ಬಿಟ್ಟು ಮೆಟಲ್ ವಿಚ್ ಇಸ್ ಇನ್ ಲಿಕ್ವಿಡ್ ಸ್ಟೇಟ್. ಲಿಕ್ವಿಡ್ ಸ್ಟೇಟ್ ಅಲ್ಲಿ ಇರುತ್ತೆ ಮರ್ಕ್ಯೂರಿ. ಅದಕ್ಕೆ ಅದನ್ನ ಯೂಸ್ ಮಾಡ್ತಾರೆ. ಇದು ಬರೀ ಇದಕ್ಕಷ್ಟೇ ಯೂಸ್ ಮಾಡ್ತಾರೆ ಮರ್ಕ್ಯೂರಿನ? ಇಲ್ಲ. ಎಲ್ಲದಕ್ಕೆ? ಈಗ ನಮ್ಮಲ್ಲಿ ಅಲ್ಲಿಂದು ಏನೋ ಪ್ರಾಬ್ಲಮ್ ಆಗಿರುತ್ತೆ, ಅಲ್ಲೊಳಗಡೆ ಟೀತ್, ಒಂದು ಟೂತ್ ಅಲ್ಲಿ ಪ್ರಾಬ್ಲಮ್ ಆಗಿರುತ್ತೆ. ಆ ಟೂತ್ಗೆ ಏನಾದ್ರು ಫಿಲ್ ಮಾಡಬೇಕು ಅಂದ್ರೆ ಮರ್ಕ್ಯೂರಿನ ಫಿಲ್ ಮಾಡ್ತಾರೆ. ಪೇಂಟಿಂಗ್ ಅಲ್ಲಿ ಯೂಸ್ ಮಾಡ್ತಾರೆ. ಪೇಂಟ್ ಗೊತ್ತಲ್ಲ? ಸಿಲ್ವರ್ ಕಲರ್ ಬರುತ್ತೆ. ಸರ್, ಸಿಲ್ವರ್ ಕಲರ್.
ಸಿಲ್ವರ್ ಕಲರ್ ಅದು. Yes, sir. ಮತ್ತೆ ಪೇಂಟ್ ಅಲ್ಲಿ ಯೂಸ್ ಮಾಡ್ತಾರೆ, ಸೋಪ್ಸ್ ಅಲ್ಲಿ ಯೂಸ್ ಮಾಡ್ತಾರೆ, ಬ್ಯಾಟ್ರೀಸ್ ಅಲ್ಲಿ ಯೂಸ್ ಮಾಡ್ತಾರೆ. ಬಹಳ ಕಡೆ ಯೂಸ್ ಮಾಡ್ತಾರೆ ಮರ್ಕ್ಯೂರಿ, ಇದೊಂದಕ್ಕೆ ಅಲ್ಲ. Yes, sir. ನಿಮಗೆ ಫೋಟೋ ತೋರಿಸ್ತಾರೆ ಹೆಂಗಿರುತ್ತೆ ಮರ್ಕ್ಯೂರಿ ಅಂತ. ಕೈಯಲ್ಲಿ ಹಾಕೋಬಹುದು, ಅದೇನ್ ಪ್ರಾಬ್ಲಮ್ ಇಲ್ಲ. Sir, like it's not a chemical. ಇಟ್ ಈಸ್ ಅ ಕೆಮಿಕಲ್, ಲಿಕ್ವಿಡ್ ಕೆಮಿಕಲ್ ಅಂತ ಹೇಳಿ ನೋಡ್ರಿ, ಕೈಯಲ್ಲಿ ಹಾಕೊಂಡ್ರದು ಕಾಣಿಸ್ತಾ ಇದೆಯಾ? Yes, sir. ಇದು ಮೆಟಲ್. ದಿಸ್ ಇಸ್ ಅ ಮೆಟಲ್ ಬಟ್ ವಿಚ್ ಇಸ್ ಇನ್ ಲಿಕ್ವಿಡ್ ಸ್ಟೇಟ್. ನೆನ್ಪಿಟ್ಕೊಳ್ಳಿ, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ನೇಮ್ ದ ಮೆಟಲ್ ವಿಚ್ ಇಸ್ ಇನ್ ಲಿಕ್ವಿಡ್ ಸ್ಟೇಟ್ ಅಂತ ಕೇಳಬಹುದು ನಿಮ್ಗೆ ಕ್ವಶನ್. ಮರ್ಕ್ಯುರಿ. ಮರ್ಕ್ಯುರಿ. Okay, sir. ಮರಿಬೇಡಿ, ಇಂಪಾರ್ಟೆಂಟ್ ಕ್ವಶನ್ ಇದು. It is a metal which is in liquid state. It is the metal which is in. ನಿಮಗೆ ಕೇಳಬಹುದು, ಗಿವ್ ಮಿ ದ ಎಕ್ಸಾಂಪಲ್ ಆಫ್ ಲಿಕ್ವಿಡ್ ಮೆಟಲ್ ಅಂತ. ಮರ್ಕ್ಯುರಿ ಅಂತ ಬರೀಬೇಕು ಆನ್ಸರ್ನ. Yes, sir. ಇಲ್ಲೊಂದು ಫ್ಯಾಕ್ಟ್ ಕೊಟ್ಟಿದ್ದಾರೆ ನೋಡಿ. ಮರ್ಕ್ಯುರಿ ಥರ್ಮೋಮೀಟರ್ ಕ್ಯಾನ್ ಬಿ ಯೂಸ್ಡ್ ಟು -20 ಡಿಗ್ರಿಯಿಂದ 350 ಡಿಗ್ರಿ ಗಂಟಾನು ಯೂಸ್ ಮಾಡಬಹುದಂತೆ ಮರ್ಕ್ಯುರಿ ಟೆಂಪರೇಚರ್. ಅಂದ್ರೆ ಒಂದೊಂದು ಮಿಷಿನ್ಗಳು ಇರ್ತವೆ, ಮಿಷಿನ್ಗಳಲ್ಲೂ ಕೂಡ ಮರ್ಕ್ಯುರಿ ಟೆಂಪರೇಚರ್ ಯೂಸ್ ಮಾಡಬಹುದು ಅಪ್ ಟು 350 ಡಿಗ್ರಿ ವರೆಗೂ. -20 to 350 ಡಿಗ್ರಿ. ಕಾಮನ್ ಆಗಿ ನಾವು ಕ್ಲಿನಿಕಲ್ ಎಲ್ಲ ಯೂಸ್ ಮಾಡೋದು 0 to 100 or 110. Yes, sir. Okay. The air in the portion of the tube above the mercury is removed by evacuation, and the upper end tube is slightly then sealed. The portion of the capillary. ಅಂದ್ರೆ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಈಗ ಮರ್ಕ್ಯೂರಿ ಇಷ್ಟಿದೆ ಅಂದ್ರೆ ಇಲ್ಲಿ ಖಾಲಿ ಜಾಗ ಇದೆ ಅಂದ್ರೆ ಏರ್ ಫಿಲ್ ಆಗುತ್ತಾ? ಖಾಲಿ ಜಾಗ ಇದೆ ಅಂದ್ರೆ ಏರ್ ಫಿಲ್ ಆಗುತ್ತಾ ಇಲ್ವಾ? ಸರ್ ಫಿಲ್ ಆಗಿರುತ್ತೆ. ಈಗ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ, ಈಗ ನೀವೊಂದು ಖಾಲಿ ಬಾಟ್ಲು ತಗೊಳ್ಳಿ, ಈಗಲ್ಲ ಆಮೇಲೆ, ಅಥವಾ ಥಿಂಕ್ ಮಾಡಿ, ಯೋಚನೆ ಮಾಡಿ ಹಂಗೆ. ಖಾಲಿ ಬಾಟ್ಲು ತಗೊಂಡು ಅದ್ರೊಳಗಡೆ ಏರ್ ಇರುತ್ತಾ ಇಲ್ವಾ? ಸರ್ ಇರುತ್ತೆ. ಈಗ ನೀವು ಅರ್ಧ ಬಾಟ್ಲು ತಗೊಂತೀರ, ಅರ್ಧ ಬಾಟ್ಲು ನೀರ್ ಫಿಲ್ ಆಗಿರುತ್ತೆ, ಇನ್ನರ್ಧ ಬಾಟ್ಲಲ್ಲಿ ಏರ್ ಇರುತ್ತೋ ಇಲ್ವೋ? ಸರ್ ಇರುತ್ತೆ. ಸಿಮಿಲರ್ಲಿ ಅದೇ ತರ ಒಂದು ಥರ್ಮೋಮೀಟರ್ ತಗೊಂಡ್ರು ಕೂಡ ಅರ್ಧ ಅಷ್ಟೇ ಫಿಲ್ ಆಗಿರುತ್ತೆ ಅಥವಾ ಕಾಲ್ ಅಷ್ಟೇ ಫಿಲ್ ಆಗಿರುತ್ತೆ ಮರ್ಕ್ಯೂರಿ. ಇನ್ನು ಉಳಿದ ಭಾಗ ಏರ್ ಫಿಲ್ ಆಗಿರುತ್ತೆ. ಆ ಏರ್ನ ಸಕ್ ಮಾಡ್ತಾರೆ, ತೆಗೀತಾರೆ. ಬಿಕಾಸ್ ಏರ್ ಏನಾದ್ರು ಫಿಲ್ ಆಗಿತ್ತು ಅಂದ್ರೆ ಅದು ಮೇಲೆ ಹೋಗೋದಿಲ್ಲ ಅಲ್ವಾ? ಅದಕ್ಕೆ ಏರ್ನ ತೆಗೀತಾರೆ. ಇಲ್ಲೇ ನೋಡಿ ಹೇಳಿದ್ದಾರೆ, is removed. Okay, the thin air is removed by evacuation method. The upper end of the tube is sealed. ನೋಡಿ ಇಲ್ಲಿ ಸೀಲ್ ಮಾಡಿದ್ದಾರೆ, ಅಂದ್ರೆ ಏನು ಏರ್ ಫ್ಲೋ ಆಗಬಾರ್ದು ಮತ್ತೆ ಒಳಗಡೆ ಅಂತ. The portion of the capillary tube above the bulb is commonly called stem. ಎಲ್ಲಿದೆ ಸ್ಟೆಮ್? ನೋಡಿ ಇಲ್ಲಿದೆ. that line. Okay. The portion of the capillary tube above the bulb ಇದೆಯಲ್ಲ, ಈ ಪಾರ್ಟ್ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಸ್ಟೆಮ್ ಅಂತ ಕರಿತೀವಿ ನಾವು. ಫುಲ್ ಸ್ಟೆಮ್ ಅಂತ ಕರಿತೀವಿ. above the bulb is graduated in degree. graduated ಅಂದ್ರೆ ರೈಸ್ ಆಗ್ತಾ ಇದೆ. ಎಷ್ಟಿಂದ? -10 ಡಿಗ್ರಿಯಿಂದನೂ ಇದೆ ನೋಡಿ ಇಲ್ಲಿ. ಈ ಥರ್ಮೋಮೀಟರ್ ಅಲ್ಲಿ -10 ಡಿಗ್ರಿಯಿಂದ 110 ಡಿಗ್ರಿ ಗಂಟ ಇದೆ. such as thermometer can be safely used for measuring the temperature between ಕಾಮನ್ ಆಗಿ 0 to 100 degree. ಕಾಮನ್ ಆಗಿ ಇದು ಕೊಟ್ಟಿರೋದು -10 ಇಂದ 110 ಕೊಟ್ಟಿದ್ದಾರೆ. ಬಟ್ ನಾವು ಬೇಡ ಅಷ್ಟೊಂದು ಕೊಟ್ಟಿದ್ರು ಕೂಡ ನಾವು ಇಷ್ಟರೊಳಗಡೆ ಟೆಂಪರೇಚರ್ ಮೆಜರ್ ಮಾಡೋಣ.
ಅಂದ್ರೆ ಅದನ್ನ ಎರರ್ ಅಂತಾರೆ ಕಾಮನ್ ಆಗಿ. ಈಗ ಮೊಬೈಲಲ್ಲಿ ನಿಮ್ಮ ಮೊಬೈಲಲ್ಲಿ ಸ್ಟೋರೇಜ್ ಬಂದ್ಬಿಟ್ಟು 128 GB ಅಂದರೆ ನೀವು 128ಗೆ ಫಿಲ್ ಮಾಡ್ತೀರಾ ಅಥವಾ ಕಡಿಮೆನೇ ಫಿಲ್ ಮಾಡಕ್ಕೆ ಇಷ್ಟಪಡ್ತೀರಾ? ಕಡಿಮೆನೆ ಫಿಲ್ ಮಾಡಕ್ ಇಷ್ಟ. ಸಿಮಿಲರ್ಲಿ ಅದೇ ಥರ ಅವನು ಕೊಟ್ಟಿರೋದು 110ಗೆ. ಈಗ ನೀವು ಏನಾರ ಫುಲ್ 128 ಫಿಲ್ ಮಾಡಿದ್ರು ಅಂದರೆ ಮೊಬೈಲ್ ಸ್ವಲ್ಪ ಪ್ರಾಬ್ಲಮ್ ಆಗುತ್ತಾ, ಸ್ಲೋ ಆಗೋದು ಆ ಥರ ಎಲ್ಲ ಆಗುತ್ತಾ? ಎಸ್ ಸರ್. ಸಿಮಿಲರ್ಲಿ ಇವನು ಕೂಡ ಅವ್ನು ಜಾಸ್ತಿ ಕೊಟ್ಟಿದ್ದಾನೆ, -10ಇಂದ 110ವರೆಗೂ ಕೊಟ್ಟಿದ್ದಾನೆ. ಬಟ್ ವಿ ಆರ್ ಓಕೆ ಟು ಮೆಜರ್ 0 to 100. ಓಕೆ ಸರ್. Next, the laboratory thermometer is taken as 0 to 100 degrees Celsius. On the Celsius scale, 0 degrees is the temperature of the melting ice. This is 1 mark question. What is the temperature of melting ice? 0 degree Celsius. ನೋಡಿ ಮತ್ತೆ ಸ್ಟೀಮ್ ಅಂತಾರೆ. ಓಕೆ, ವಾಟ್ ಈಸ್ ದ ಟೆಂಪರೇಚರ್ ಆಫ್ ಸ್ಟೀಮ್ ಅಥವಾ ಬಾಯ್ಲಿಂಗ್ ಅಂತ ಕೇಳಿದ್ರೆ 100 ಡಿಗ್ರಿ. ನೆನ್ಪಿಟ್ಕೊಳ್ಳಿ, ಒಂದೊಂದು ಮಾರ್ಕ್ ಇವೆಲ್ಲ. Okay, next, how to use laboratory thermometer. Before you start using the laboratory thermometer, we will give you the few tips to use it correctly. ಅಂದ್ರೆ ಒಂದು ಲ್ಯಾಬೊರೇಟರಿ ಥರ್ಮೋಮೀಟರ್ ಯೂಸ್ ಮಾಡೋದನ್ನ ಎಕ್ಸ್ಪೆರಿಮೆಂಟನ್ನ ಮಾಡೋಣ ಈಗ. ಅಂದರೆ ಲಿಟ್ರಲಿ ನಮ್ಮ ಹತ್ರ ಇಲ್ಲ ಈಗ ಲ್ಯಾಬೊರೇಟರಿ ಮಾಡೋದಕ್ಕೆ. ಯೋಚನೆ ಮಾಡಿ. Follow the following instruction for the proper usage of laboratory thermometer. This can be asked for 3 or 2 mark. Explain the instruction for the proper use of laboratory thermometer. Yes sir. Observe the calibration on the stem of the thermometer. What do you mean by observe the calibration of a stem of a thermometer? Sir, like ಅದು ಅಬ್ಸರ್ವ್ ಸರ್, ಅಂದ್ರೆ ಅದು ಡಿಗ್ರಿ ಎಷ್ಟು ಹೋಗ್ತಾ ಇದೆ ಅಂತ ಅಬ್ಸರ್ವ್ ಮಾಡೋಕ್ಕೆ. ಸಿಂಪಲ್ ಆಗಿ ಹೇಳ್ತೀನಿ. ಈಗ ನೀವು ಕನ್ಸಿಡರ್ ನಿಮ್ಮ ಫ್ಯಾಮಿಲಿ ಫುಲ್ಲು ಲಾಂಗ್ ರೈಡ್ಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿರ್ತೀರ. ಯಾವುದರಲ್ಲಿ? ಕಾರಲ್ಲಿ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿರ್ತೀರ. ಫಸ್ಟ್ ನೀವು ಸುಮ್ಮನೆ ಪ್ಲಾನ್ ಮಾಡ್ಕೊಂಡ ತಕ್ಷಣ ಓಕೆ ಪ್ಲಾನ್ ಮಾಡಿದ್ವಿ ಇವತ್ತು ಸಂಡೇ ಮಾರ್ನಿಂಗ್ 6 o'clock ಅಂತ ಗಾಡಿ ಸ್ಟಾರ್ಟ್ ಮಾಡಿ ಹೋಗ್ತೀರಾ, ಅಥವಾ ಒಂದಿನದ ಮುಂಚೆ ಗಾಡಿಯಲ್ಲಿ ಡೀಸೆಲ್ ಎಷ್ಟಿದೆ, ಪೆಟ್ರೋಲ್ ಎಷ್ಟಿದೆ, ಅಥವಾ ಗಾಡಿ ಕಂಡೀಷನ್ ಆಗಿದೆ ಎಲ್ಲ ಅಂತ ಚೆಕ್ ಮಾಡಿ ಹೋಗ್ತೀರಾ ಅಥವಾ ಸುಮ್ಮನೆ ಹತ್ಕೊಂಡು ಹೋಗ್ತೀರಾ? ಸರ್, ಚೆಕ್ ಮಾಡ್ಬಿಟ್ಟು ಆಮೇಲೆ ಹೋಗ್ತೀವಿ. ಅಂದರೆ ದಟ್ ಈಸ್ ವಾಟ್ ದ ಕ್ಯಾಲಿಬ್ರೇಷನ್. ಅಂದರೆ ಕರೆಕ್ಟಾಗಿ ವರ್ಕ್ ಆಗ್ತಾ ಇದೆಯೋ ಇಲ್ಲವೋ. ಕರೆಕ್ಟಾಗಿ ವರ್ಕ್ ಆಗ್ತಾ ಇಲ್ಲ ಅಂದರೆ ಕರೆಕ್ಟಾಗಿ ವರ್ಕ್ ಮಾಡಿಸ್ಬೇಕು ಫಸ್ಟು. ಅದಕ್ಕೆ ಕ್ಯಾಲಿಬ್ರೇಷನ್ ಅಂತಾರೆ. ಕ್ಯಾಲಿಬ್ರೇಷನ್ ಅಂದರೆ ಒಂದು ಆಬ್ಜೆಕ್ಟನ್ನ ಕನ್ಸಿಡರ್. ಈಗ ನಿಮ್ಮ ಹತ್ರ ಒಂದು ಬೈಕ್ ಇದೆ. ಬೈಕು 1 ಲೀಟರ್ಗೆ 10 ಕಿಲೋಮೀಟರ್ ಹೋಗ್ಬೋದು. ಬಟ್ ನಾವು ಅದನ್ನು ಸರ್ವೀಸ್ ಮಾಡಿಸಿದ್ಮೇಲೆ 1 ಕಿಲೋಮೀಟರ್ಗೆ 15 ಕಿಲೋಮೀಟರ್ ಹೋಗ್ತಾ ಇದೆ. ಅಂದರೆ ಅದರ ಎಫಿಷಿಯನ್ಸಿ ಜಾಸ್ತಿ ಆಯ್ತಾ? ಅಂದರೆ ಕ್ಯಾಲಿಬ್ರೇಷನ್ ಮಾಡಿಸ್ತಾರೆ. ಕಾಮನ್ ಲ್ಯಾಂಗ್ವೇಜ್ ಅಲ್ಲಿ ಸರ್ವೀಸ್ ಅಂತ ಹೇಳ್ತಾರೆ. ಸರ್ವೀಸ್ ಮಾಡಿಸ್ಕೊಂಬರ್ತೀನಪ್ಪ ನನ್ನ ಗಾಡಿ ಪ್ರಾಬ್ಲಮ್ ಕೊಡ್ತಾ ಇದೆ, ಸ್ವಲ್ಪ ಬ್ರೇಕ್ ಕರೆಕ್ಟಾಗಿ ಹಿಡಿತಾ ಇಲ್ಲ, ಸರ್ವೀಸ್ ಮಾಡಿಸ್ಕೊಂಬರ್ತೀನಿ. ಕೇಳಿದ್ದೀರಾ? ಅದೇ ಥರ ನಾವು ಸೈಂಟಿಫಿಕ್ ಟರ್ಮ್ ಅಲ್ಲಿ ಕ್ಯಾಲಿಬ್ರೇಷನ್ ಅಂತೀವಿ. ಅಬ್ಸರ್ವ್ ದ ಕ್ಯಾಲಿಬ್ರೇಷನ್ ಆನ್ ದ ಸ್ಟೆಮ್ ಥರ್ಮೋಮೀಟರ್. ಅಂದರೆ ಫಸ್ಟಿಗೆ ಥರ್ಮೋಮೀಟರ್ ನೋಡಿ ಕರೆಕ್ಟಾಗಿ ಇದೆಯಾ, ರೂಮ್ ಟೆಂಪರೇಚರಲ್ಲೇ ಇದೆಯಾ, ಅಥವಾ ನಾನು ಸುಮ್ಮನೆ ಜಸ್ಟ್ ಈಗ ಓಪನ್ ಮಾಡಿದ ತಕ್ಷಣ ಅದು 100 ಡಿಗ್ರಿ ತೋರಿಸಿದ್ರೆ ಡೂ ಯು ಥಿಂಕ್ ದಟ್ ಇಟ್ಸ್ ಅ ಕರೆಕ್ಟ್ ಥರ್ಮೋಮೀಟರ್? ಇದು ತೆಗೆದ ತಕ್ಷಣ 0 ಡಿಗ್ರಿ ಇದ್ರೆ ಅದು ಕರೆಕ್ಟ್ ಥರ್ಮೋಮೀಟರ್ ಅಲ್ಲ. ಅಂದರೆ ಫಸ್ಟ್ ಅಬ್ಸರ್ವ್ ಮಾಡಬೇಕು. ಅಬ್ಸರ್ವ್ ದ ಕ್ಯಾಲಿಬ್ರೇಷನ್ ಆನ್ ದ ಸ್ಟೆಮ್ ಥರ್ಮೋಮೀಟರ್. ದಟ್ ಈಸ್ ವಾಟ್ ಇಟ್ ಮೀನ್ಸ್. ಕ್ಯಾಲಿಬ್ರೇಷನ್ ಇಸ್ ದ ಕೀ ವರ್ಡ್. ಇದನ್ನೇ ಬರಿಬೇಕು ನೀವು ಎಕ್ಸಾಮಲ್ಲಿ. ಗೊತ್ತಾಯ್ತಾ? ಕ್ಯಾಲಿಬ್ರೇಷನ್ ಅಂದ್ರೆ ಅರ್ಥ ಆಯ್ತು? ಏನು ಅರ್ಥ ಆಯ್ತಾ ಅದ್ರದ್ದು? ಸರ್, ಯಾಕಂದ್ರೆ ಸರ್ವಿಸ್ ಅದು ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡಬೇಕು. ನೆಕ್ಸ್ಟ್, ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ one small division of the thermometer scale. It may be 1 degree
ಆರ್ 0.5 ಡಿಗ್ರಿ. ವಾಟ್ ಯು ಮೀನ್ ಬೈ ದಿಸ್ ಅಂದರೆ, ಒಂದೊಂದು ಥರ್ಮೋಮೀಟರ್ ಅಲ್ಲಿ ನೋಡಿ, ಇದು 20 ಅಂದ್ಕೊಳ್ಳಿ, ಇದು 10 ಅಂದ್ಕೊಳ್ಳಿ. ಒಂದೊಂದು ಇದರಲ್ಲಿ ನೋಡ್ರಿ, ಇಲ್ಲಿ ಆರಾಮಾಗಿ 10 ಇರ್ತವೆ. ಬಟ್ ಒಂದೊಂದು ಥರ್ಮೋಮೀಟರ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಇದನ್ನ 10 ಅಂತ ಕನ್ಸಿಡರ್ ಮಾಡ್ತೀನಿ, ಈ ತರ 20 ಲೈನ್ ಇರ್ತವೆ. ಲೆಕ್ಕದಲ್ಲಿ 10 ಲೈನ್ ಬರ್ಬೇಕು ತಾನೆ. 20 ಲೈನ್ ಇದೆ ಏನಕ್ಕಿದೆ ಅಂದ್ರೆ, ಇಲ್ಲಿ ಫಾರ್ ಎವ್ರಿ 0.5 ಡಿಗ್ರಿಗೆ ಒಂದು ಲೈನ್ ಕೊಟ್ಟಿರ್ತಾನೆ, ಇಲ್ಲಿ ಫಾರ್ ಎವ್ರಿ 1 ಡಿಗ್ರಿಗೆ ಒಂದಲ್ಲೊಂದು ಲೈನ್ ಕೊಟ್ಟಿರ್ತಾನೆ ಅಂತ ಅರ್ಥ. ಅದು ನೋಡ್ಕೋಬೇಕು. ಫಸ್ಟು ಕ್ಯಾಲಿಬ್ರೇಷನ್ನು. ನೆಕ್ಸ್ಟ್ ಏನು ಮಾಡಬೇಕು, ಫೈಂಡ್ ದ ಒನ್ ಸ್ಮಾಲ್ ಡಿವಿಷನ್ ಆಫ್ ದ thermometer scale, maybe 1 degree or 0.5 degree. ಮನೆ ಇಂಟರ್ನೆಟ್ ಖಾಲಿ ಆಗಿದೆ ಅಂತ ಕಾಣುತ್ತಲ್ಲ, ಐ ಮೀನ್ ವೈಫೈ. ಸರ್ ಎಲ್ಲಿ ವೈಫೈ ವರ್ಕ್ ಆಗ್ತಾ ಇದೆಯಾ ಸರ್? ಹೌದು. then why I'm getting some kind of delay? Let it be. Okay, now suspend the thermometer from the stand with the help of hook. ಅಂದ್ರೆ ನೋಡಿ, ಇದೊಂದು ಸ್ಟ್ಯಾಂಡ್ನ ನೀವು ಮಾಡ್ಕೊಳ್ಳಿ. ಸ್ಟ್ಯಾಂಡ್ ಮಾಡಿಕೊಂಡು ಇಲ್ಲಿ ಒಂದು ಹುಕ್ ಇದೆ, ಹುಕ್ಕನ್ನ ಈ ಥರ್ಮೋಮೀಟರ್ಗೆ ಅಟ್ಯಾಚ್ ಮಾಡಿ ಅಂತ ಹೇಳ್ತಿದ್ದಾರೆ. ಸ್ಟ್ಯಾಂಡ್ ವಿತ್ ದ ಹೆಲ್ಪ್ ಆಫ್ ಅ ಹುಕ್. ನೆಕ್ಸ್ಟ್, ಪ್ಲೇಸ್ 100 ml ಆಫ್ ಬೀಕರ್ ಜಸ್ಟ್ ಬಿಲೋ ದ ಥರ್ಮೋಮೀಟರ್. ಬೀಕರ್ ಅಂದ್ರೆ ನೋಡಿ, ಅದೇ ಬೀಕರ್ ಅಂತ ಸಿಂಪಲ್ ಹೇಳಬೇಕು. ಸಮಥಿಂಗ್ ವಿಚ್ ಕ್ಯಾನ್ ಹೋಲ್ಡ್, ಯಾವುದಾದ್ರೂ ಒಂದು ಲಿಕ್ವಿಡ್ ನ ಹೋಲ್ಡ್ ಮಾಡುತ್ತಲ್ಲ, ಅದನ್ನ ಈ ತರ ಕೆಮಿಸ್ಟ್ರಿ ಟರ್ಮ್ ಅಲ್ಲಿ ಬೀಕರ್ ಅಂತಾರೆ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಚಿಕ್ಕದೊಂದು ಪಾತ್ರೆ ಅಂತ ಅನ್ಕೊಳ್ಳಿ. ಅದರಲ್ಲಿ ಹಾಕಿ, ಅದು 100 ml ಇಂದ ತಗೊಂತೀವಿ. 100 ml ಆಫ್ ಬೀಕರ್ ಅಂತ ತಗೊಂತೀವಿ. ಸ್ಪೆಸಿಫಿಕಲಿ ಹೇಳಿದಾನೆ 100 ml ಅಂತ, ಅದನ್ನೇ ಮೆನ್ಷನ್ ಮಾಡೋಣ 100 ml ಅಂತ. ಪೋರ್ ಟ್ಯಾಪ್ ವಾಟರ್ ಇಂಟು ದ ಬೀಕರ್ ಅಂದ್ರೆ ನಲ್ಲಿಯಲ್ಲಿ ಬರ್ತಾ ಇರೋ ನೀರ್ನ ಸ್ವಲ್ಪ ಅದ್ರೊಳಗಡೆ ಹಾಕಿ, ಸಚ್ ದಟ್ ದ ಬಲ್ಬ್ ಆಫ್ ಅ ಟೆಂಪರೇಚರ್, ಇದೇ ತಾನೆ ಬಲ್ಬ್, ಸಚ್ ದಟ್ ದ ಬಲ್ಬ್ ಆಫ್ ಅ ಟೆಂಪರೇಚರ್ ಇಸ್ ಕಂಪ್ಲೀಟ್ಲಿ ಡಿಪ್ ಇಂಟು ದ ವಾಟರ್. ಆ ಬಲ್ಬ್ ಆಫ್ ಅ ಟೆಂಪರೇಚರ್ ಫುಲ್ ಒಳಗಡೆ ಹೋಗ್ಬೇಕು, ನೀರೊಳಗಡೆ. ನೆಕ್ಸ್ಟ್ ಏನು, ಅಬ್ಸರ್ವ್ ದ ಮರ್ಕ್ಯುರಿ ಥ್ರೆಡ್ ಇನ್ ದ ಥರ್ಮೋಮೀಟರ್. ಅಬ್ಸರ್ವ್ ಮಾಡಬೇಕು, ಈಗ ಅದ್ರೊಳಗೆ ಇಟ್ಟಿದ್ರೆ ಅಬ್ಸರ್ವ್ ಮಾಡಬೇಕು. ನೆಕ್ಸ್ಟ್, ರೀಡ್ ದ ಟೆಂಪರೇಚರ್ ವೆನ್ ಇಟ್ ಬಿಕಮ್ ಸ್ಟಡಿ. ರೆಕಾರ್ಡ್ ಇಟ್ಟಿದ್ದು ನೋಡ್ಬೇಕಂದ್ರೆ, ನೀವು ಅದ್ರೊಳಗೆ ಇಟ್ಟ ತಕ್ಷಣ ಅದು ರೈಸ್ ಆಗುತ್ತಾ ಅಥವಾ ಡೌನ್ ಆಗ್ಬೋದು, ರೈಸ್ ಆಗ್ಬೋದು. ಅದು ಆಗ್ತಾ ಒಂದು ಪಾಯಿಂಟ್ ಅಲ್ಲಿ ನಿಲ್ಲುತ್ತೆ, ಕಾನ್ಸ್ಟೆಂಟ್ ಆಗುತ್ತೆ, ಅದ್ರ ಮೇಲೆ ಹೋಗೋದಿಲ್ಲ ಅದು. ಅದನ್ನ ನೀವು ಬುಕ್ ಅಲ್ಲಿ ಬರ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. While reading the temperature and the mercury, your eye should be at the level of mercury. ಅಂದ್ರೆ ನೀವು ಕೈನೇ ಒಂದತ್ರ ಹಿಡ್ಕೊಂಡು ನೀವು ಕಣ್ಣ ಮೇಲೆ, ಈಗ ಕೈಯಲ್ಲಿ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ, ನಿಮ್ಮ ಹೈ ಲೆವೆಲ್ ಅಲ್ಲಿ ಮರ್ಕ್ಯೂರಿ ಇರಬೇಕು. ನಾಟ್ ದ ಮರ್ಕ್ಯೂರಿ, ಹೈ ಲೆವೆಲ್ ಅಲ್ಲಿ ಥರ್ಮೋಮೀಟರ್ ಬೇಕು. ಅಲಾಂಗ್ ವಿತ್ ದ ಮರ್ಕ್ಯೂರಿನೂ ಕೂಡ ನಿಮ್ಮ ಹೈ ಲೆವೆಲ್ ಅಲ್ಲಿ ಇರಬೇಕು. ಯಾಕೆಂದ್ರೆ ನೀವು ಚೂರ್ ಕೆಳಗೆ ಹೈ ಲೆವೆಲ್ ಇಂದ ಅಥವಾ ಚೂರ್ ಮೇಲೆ ಹೋದ್ರೆ ನಿಮಗೆ ರೀಡಿಂಗ್ ನೋಡೋದಕ್ಕೆ 1 ಡಿಗ್ರಿ 2 ಡಿಗ್ರಿ ಕಷ್ಟ ಆಗುತ್ತೆ ಅಂತ ಅವ್ರು ಹೇಳ್ತಿದ್ದಾರೆ. ರಿಪೋರ್ಟ್ ಯುವರ್ ಟೆಂಪರೇಚರ್ ಆಸ್ ಫಾಲೋಸ್. ಟೆಂಪರೇಚರ್ ಆಫ್ ದ ಟ್ಯಾಪ್ ವಾಟರ್ ಇಸ್ some degree Celsius. ಕಷ್ಟ ಇದೆಯಾ, ಈಸಿ ಇದೆಯಾ ಅದು? ಸರ್ ಇಲ್ಲ, ಈಸಿ ಇದೆ. ಬಟ್ ಹೇಳಿದ್ನಲ್ಲ, ಕೀವರ್ಡ್ ಇಂಪಾರ್ಟೆಂಟ್. ಒಂದು ಕ್ಯಾಲಿಬ್ರೇಷನ್ ಅನ್ನೋದೊಂದು ಕೀವರ್ಡು. ನೋಡಿ, ಒಂದು ಕ್ಯಾಲಿಬ್ರೇಷನ್ ಅನ್ನೋದೊಂದು ಕೀವರ್ಡು, ಮತ್ತೆ 1 ಡಿಗ್ರಿ ಮತ್ತೆ 0.5 ಡಿಗ್ರಿ, 100 ml, ಬೀಕರ್ ಅನ್ನೋದೊಂದು ಕೀವರ್ಡು, ಮತ್ತೆ ಟ್ಯಾಪ್ ವಾಟರ್ ಅದನ್ನೊಂದು ಕೀವರ್ಡು, ಮತ್ತೆ ಮರ್ಕ್ಯೂರಿ ಥ್ರೆಡ್ ಅನ್ನೋದೊಂದು ಕೀವರ್ಡು, ಮತ್ತೆ ಐ ಶುಡ್ ಬಿ ಅಟ್ ದ ಲೆವೆಲ್ ಆಫ್ ಮರ್ಕ್ಯೂರಿ, ದಿಸ್ ಇಸ್ ಒಂದು ಕೀವರ್ಡ್, ಮತ್ತೆ ಕಾನ್ಸ್ಟೆಂಟ್ ಅಥವಾ ಸ್ಟಡಿ. ಈ ಕೀವರ್ಡ್ ಯೂಸ್ ಮಾಡಿ ನಿಮ್ಮ ಓನ್ ಸೆಂಟೆನ್ಸ್ ಅಲ್ಲೇ ಬರಿಬಹುದು. ಬಟ್ ಈ ಕೀವರ್ಡ್ಗಳು ನಿಮ್ಮ ಆನ್ಸರ್ ಅಲ್ಲಿ ಇರಬೇಕು. This is how you will going to measure the temperature of a thermometer, temperature of a tap water. Precautions to be observed while using a laboratory temperature. ಈಗ ನಾವು ಟೆಂಪರೇಚರ್ನ ನೋಡಿದ್ವಿ, ಬಟ್ ಇವಾಗ ಪ್ರಿಕಾಷನ್ಸ್, ಏನು ಪ್ರಿಕಾಷನ್ಸ್ ಅಂತ ನೋಡೋಣ.
Yes, sir. While using a laboratory thermometer, the following precautions should be taken. ಈ ಪ್ರಿಕಾಷನ್ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. Yes, sir. ದ ಥರ್ಮೋಮೀಟರ್ ಶುಡ್ ಬಿ ಹೆಲ್ಡ್ ವರ್ಟಿಕಲಿ, ಅಂದ್ರೆ ಕರೆಕ್ಟಾಗಿ ನಿಲ್ಲಿಸ್ಬೇಕು ನಾವು. ಅಂದ್ರೆ ಅದನ್ನ ಹಿಡ್ಕೊಂಡು ಕೈಯಲ್ಲಿ ಮಲಗಿಸ್ಬಾರ್ದು, ಕರೆಕ್ಟಾಗಿ ಸ್ಟ್ರೈಟ್ ಆಗಿ ನಿಲ್ಲಿಸ್ಬೇಕು. The bulb Yes, of a sir. thermometer should be well surrounded by the liquid or substance whose temperature is to measure. ನಾನು ಅವಾಗಲೇ ಹೇಳಿದೆ, ಟ್ಯಾಪ್ ವಾಟರ್ ಫುಲ್ ಒಳಗಡೆ ಇರಬೇಕು. ಆ ಬಲ್ಬ್ ಅಂತ ಇದೆ ಲಾಸ್ಟ್ ನಾಚ್ ತರ ಬರುತ್ತಲ್ಲ ಕೆಳಗಡೆ, ಅದು ಫುಲ್ ಕಂಪ್ಲೀಟ್ ಅದರ ಒಳಗಡೆ ಇರಬೇಕು. Yes, sir. ನೆಕ್ಸ್ಟ್, ದ ಬಲ್ಬ್ ಶುಡ್ ನಾಟ್ ಟಚ್ ದ ಬಾಟಮ್ ಆರ್ ಸೈಡ್ ಆಫ್ ದ. ಈಗ ನಾವು ಅದ್ರ ಒಳಗಡೆ ಇಮ್ಮರ್ಸ್ ಆಗಿರ್ಬೇಕು ಅಂತ ಹೇಳ್ತೀವಿ, ಬಟ್ ಅದನ್ನ ಅದರ ಗ್ರೌಂಡ್ ನ ಅದರ ಬಾಟಮ್ ನ ಟಚ್ ಮಾಡಬಾರದು. Yes, sir. ನೆಕ್ಸ್ಟ್, ದ ರೀಡಿಂಗ್ ಆಫ್ ಅ ಟೆಂಪರೇಚರ್ ಶುಡ್ ಬಿ ಟೇಕನ್ ವಿತೌಟ್ ಟೇಕಿಂಗ್ ಔಟ್ ಆಫ್ ದ ಲಿಕ್ವಿಡ್. ಅಂದ್ರೆ ನಾವೀಗ ಟೆಂಪರೇಚರ್ನ ಬರ್ಕಂತ ಇದೀವಿ ಬುಕ್ಕಲ್ಲಿ, ಅಂದ್ರೆ ಅದ್ರ ಒಳಗಡೆ ಇಟ್ಕೊಂಡೇ ನಾವು ಟೆಂಪರೇಚರ್ ಎಷ್ಟಿದೆ ಅಂತ ನೋಡಿ ಅದನ್ನ ಬರ್ಕೋಬೇಕು. ಅದನ್ನ ತೆಗೆದು ನಾನು ನೋಡ್ತೀನಿ ಅಂದ್ರೆ ಟೆಂಪರೇಚರ್ ವೇರಿಯೇಷನ್ ಆಗುತ್ತೆ. ನಾನು ಮತ್ತೆ ಇನ್ನೊಂದು ಪಾಯಿಂಟ್ ಹೇಳ್ತೀನಿ, ದ ಹೈ ಶುಡ್ ಬಿ ಕೆಪ್ಟ್ ಅಟ್ ದ ಲೆವೆಲ್ ಆಫ್ ಮರ್ಕ್ಯೂರಿ. ನಮ್ಮ ಐ ಲೆವೆಲ್ಗೆ ಮರ್ಕ್ಯೂರಿ ಐ ಲೆವೆಲ್ ಇಟ್ಕೊಂಡು ನೋಡಬೇಕಾಗುತ್ತೆ. Yes, sir. ದ ಥರ್ಮೋಮೀಟರ್ ಶುಡ್ ಬಿ ನೈದರ್ ಬಿ ಪ್ಲೇಸ್ಡ್ ಇನ್ ವೆರಿ ಹಾಟ್ ಲಿಕ್ವಿಡ್ ನಾರ್ ನ ಐಸ್ ಕೋಲ್ಡ್. ಇದನ್ನ ಮಾಡಬೇಡ್ರಪ್ಪ, ಅಂದ್ರೆ ಕುದಿಯೋ ನೀರನ್ನ ನಾನು ಇಟ್ಬಿಡ್ತೀನಿ ಅಥವಾ ಫುಲ್ಲು ಫ್ರೀಸರಲ್ಲಿ ಇಟ್ಬಿಡ್ತೀನಿ, ಅದನ್ನ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. ದಿಸ್ ಕ್ಯಾನ್ ಬಿ ಆಸ್ಕ್ಡ್ ಫಾರ್ ಕಂಪ್ಲೀಟ್ಲಿ. ಇದು ಕೂಡ 2 or 3 ಮಾರ್ಕ್ಸ್ಗೆ ಕೇಳ್ಬೋದು ನೋಡಿ ಚಾನ್ಸಸ್. ಬಹಳ ಸಿಂಪಲ್ ಇದೆ. ಓಕೆನಾ? Yes, sir. ಓಕೆ. ಓಕೆ. What are the 3 different temperature scale? Sir, ಬರ್ಕೋಬೇಕಾ? ಇಲ್ಲ, ಕಳಿಸ್ತೀನಿ ಬಿಡಿ. ಇದು ಟೆಂಪರೇಚರ್ ಸ್ಕೇಲು. ಫಸ್ಟ್ ಕ್ವಶನ್, ವಾಟ್ ಈಸ್ ಲ್ಯಾಬೋರೇಟರಿ thermometer? Next, write neat diagram of mercury thermometer and label it. Okay, sir. How to use laboratory thermometer. Precautions while using laboratory. ಕ್ವಶನ್ ಅರ್ಥ ಆಗುತ್ತಾ ಅರ್ಥ ಆಗಲ್ಲ? ಥರ್ಮೋಮೀಟರ್ ಸರ್ ಅರ್ಥ ಆಗುತ್ತೆ. ಅರ್ಥ ಆಗಿಲ್ಲ ಅಂದ್ರೆ ಮರ್ತೋಯ್ತು ಅನ್ಬಾರ್ದು, ಗ್ರೂಪಲ್ಲಿ ಕೇಳಬೇಕು ಕ್ವಶನ್. ಸರ್ ಗೊತ್ತಾಗಿಲ್ಲ ಸರ್, ಕ್ವಶನ್ ಅರ್ಥ ಆಗಿಲ್ಲ ಅಂತ.